ಯಾವ ಏರಿಯಾ ಅಂತ ಕೇಳಿದ್ರೆ, ಅಣ್ಣ ಎಲ್ಲರಿಗೂ ನಮಸ್ಕಾರ, ಎಲ್ಲಿದ್ದೀನಿ ಕೇಳ್ತೀರಾ? ಎಲ್ಲ ನನಗೆ ಗೊತ್ತಿರೋವ್ರೆ ನೋಡಿ. ಯಾವ ದೇವಸ್ಥಾನ ಅಂತ ಕೇಳಿದ್ರೆ ಇದು ಅಯ್ಯಪ್ಪ ದೇವಸ್ಥಾನ. ವಿಡಿಯೋ ತೋರಿಸ್ತೀನಿ ನೋಡಿ. ಅಲ್ಲಿ ಹೋಗ್ಬೇಕಂದ್ರೆ ಅವ್ರಿಗೆ ತುಂಬ ಸೀರಿಯಸ್ ಆಗಿರ್ತಾರೆ. ಎಷ್ಟು ಕಿಲೋಮೀಟ್ರ್ ಗಂಟ ಜಾಮ್ ಆಗಿರುತ್ತೆ ಅಂದರೆ ಈ ರೋಡಲ್ಲಿ, ಅಷ್ಟು ಟ್ರಾಫಿಕ್ ಆಗಿರ್ತದೆ. ಅರ್ಜೆಂಟ್ ಸೀರಿಯಸ್ ಇದ್ದವನ್ನೆಲ್ಲ ಈ ರೋಡಲ್ಲಿ ಹೋದ್ರೆ ನೋಡಿ. ಚಿಕ್ಕ ಬ್ರಿಡ್ಜ್ ಇದು, ಸೇವಾನಗರ ಬ್ರಿಡ್ಜ್ ಅಂತ ಹೇಳ್ತೀವಿ. ಚಿಕ್ಕ ಬ್ರಿಡ್ಜ್ ಇರೋದಕ್ಕೆ ಇಷ್ಟು ಟ್ರಾಫಿಕ್ ಆಯ್ತು ಅವರು. ಪೊಲೀಸ್ ಎರಡು ಕಡೆನೂ ಗಾಡಿ ಬಿಡ್ತಾರೆ. ಯಾಕಂದರೆ ನಾನು ನೆನ್ನೆ ವಿಡಿಯೋ ನಂಗೆ ಹೇಳಿದೆ, ಎರಡು ಕಡೆನೂ ಗಾಡಿ ಬಿಡ್ತಾರೆ ಪೊಲೀಸವರು. ಇದು ಈ ಒಂದು ಬ್ರಿಡ್ಜ್ ಇರೋದ್ರಿಂದ ಅದು ತುಂಬ ಕಷ್ಟ. ಒಂದೇ ರೋಡು ಈ ಪಾಪ ಆಟೋ ಡ್ರೈವರ್ಗೆ ಟಚ್ ಆಗ್ಬಿಡ್ತು ಮಳೆಗಾಡು. ಸಾರಿ, ಬೇಕಂತ ಮಾಡಿಲ್ಲ ಆಯ್ತಾ. ಪಾಪ ಅವನದು ಹಿಂದ್ಗಡೆ ಸ್ವಲ್ಪ ಟಚ್ ಆಗ್ಬಿಡ್ತು, ಸಡನ್ ಬ್ರೇಕ್ ಹೊಡೆದಿದೆ. ನಾನು ಹೇಳಿದ್ದೆ ನಿಮಗೆ, ಎರಡು ಕಡೆ ಈ ಬ್ರಿಡ್ಜ್ ಬಂದು ಅಷ್ಟು ಮೋಸ ಅಂದರೆ ಈ ಒಂದು ಬ್ರಿಡ್ಜ್ ನೋಡಿ. ಇವಾಗ ಅಲ್ಲಿ ಗಾಡಿನ ಏನು ಮಾಡಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಾ? ಇವಾಗ ಅಲ್ಲಿಂದ ಬರೋರು ಯಾರು ಸೀರಿಯಸ್ ಇದ್ರೂ ಸಮೇತ ಈ ಕಡೆ ಬರೋಕ್ಕಾಗಲ್ಲ ನೋಡಿ. ಎಷ್ಟು ಪೊಲೀಸ್ಗಳು ನಿಂತಿದೆ ನೋಡಿ ರೈಟಲ್ಲಿ. ಪೊಲೀಸ್ಗಳಿಲ್ಲ ಅಂದ್ರೆ ಅಷ್ಟೇ, ಇನ್ನೂ ತುಂಬ ಕಷ್ಟ ನೋಡಿ. ಹೋಲ್ಸ್ಬರ್ಗ್ ಸಿಗ್ನಲ್ ಸ್ಟ್ರೈಟ್ ಹೋದ್ರೆ ನಾವು ಶಿವಾಜಿನಗರ್ಗೆ ರೈಟ್ ತೊಗೊಂಡ್ರೆ ಒಂದು ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆಲ್ಲ ಬರ್ತದೆ ನೋಡಿ. ಈ ಕಡೆ ರೈಟ್ ತೊಗೊಂಡ್ರೆ ವೆಬ್ಸೈಟ್ ಹೋಗ್ಬೇಕು, ರೈಟ್ ತೊಗೊಂಡು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬರ್ತದೆ. ಈ ಕಡೆಲ್ಲ ಇಷ್ಟು ಜಾಮ್ ಆಗಲ್ಲ, ನಮ್ಮ ಏರಿಯಾ ಮಾತ್ರ ತುಂಬ ಮೋಸ ಆಗ್ತದೆ. ಅಯ್ಯೋ ಎಷ್ಟು ಟೈಮ್ ಹಿಡಿತು ಅಂದರೆ ಅಷ್ಟು ಟೈಮ್ ಹಿಡಿತದೆ. ಅಲ್ಲಿಂದ ಈ ಕಡೆ ಕ್ರಾಸ್ ಮಾಡಿ ಬರೋ ಒಳಗಡೆ ಸಿಟಿ ಒಳಗಡೆ ಅಷ್ಟು ಜಾಮ್ ಆಗಲ್ಲ.
ಸ್ಟ್ರೈಟಾಗಿ ಬಂದು ಕನಕಾಂಬರ ರೋಡ್ ಮುಂದೆ ಹೋದರೆ ಇಂಡಿಯನ್ ಎಕ್ಸ್ಪ್ರೆಸ್ ಬರ್ತದೆ, ಲೆಫ್ಟ್ ತೊಗೊಂಡ್ರೆ ಶಿವಾಜಿನಗರ ಬರ್ತದೆ. ನಾನಿವಾಗ ರೈಟ್ ತೊಗೊಳ್ಳೋದು. ರೈಟ್ ತೊಗೊಂಡ್ರೆ ಇದು ಬಂದ್ಬಿಟ್ಟು ಆ ಕಡೆ ಕನಕಾಂಬರ ರೋಡ್ಗೆ ಸೇರ್ತದೆ. ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ರೇಸ್ ಕೋರ್ಸ್ ರೋಡ್ಗೆ ಹೋಗ್ತೀವಿ ನೋಡಿ, ಆ ರೋಡ್ಗೆ ಹೋಗ್ಬೋದು. ಇದು ಯಾವ ಏರಿಯಾ ಅಂತ ಕೇಳಿದ್ರೆ ಬಂದಿದ್ದು ಜೈ ಹಾಸ್ಪಿಟ್ಲು, ಈ ಕಡೆ ಬಂದಿದ್ದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನು. ಒಬ್ಬರನ್ನೆಲ್ಲಿ ಡ್ರಾಪ್ ಮಾಡಿದೆ ಬೆಳಗ್ಗೆ. ಇವಾಗ 200 ರೂಪಾಯಿ ಬಂತು ಊಬರಲ್ಲಿ. ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಪಿಕಪ್ ಆಗ್ಬೋದಾ ಅಂತ. ಇದೆಲ್ಲ ಬಂದ್ಬಿಟ್ಟು ಎಲ್ಲಿಂದ ಬರೋದು ಅಂತ ಕೇಳಿದ್ರೆ ಕನಕಾಂಬರ ರೋಡಿಂದ ಬರೋದು, ಅಂದರೆ ಶಿವಾಜಿನಗರ ಕಡೆಯಿಂದ ಬರೋದು. ಸ್ವಲ್ಪ ದೂರ ವೀಡಿಯೋ ಮಾಡೋಣ, ಆಮೇಲೆ ಇದು ಮಾಡೋಣ. ನೋಡಿ ಬಂದ್ಬಿಟ್ಟು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನೋಡಿ, ಅದು ಮುಂದೆ ಕಾಣ್ತಿದೆ ನೋಡಿ, ಅದೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ಏನೋ ಈ ಕಡೆ ಒಂದು ಫ್ರಿಡ್ಜ್ ಬೇರೆ ಓಪನ್ ಮಾಡಿದ್ದಾನೆ. ಈ ಫ್ರಿಡ್ಜ್ ಏನಕ್ಕೆ ಓಪನ್ ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ. ಈ ಫ್ರಿಡ್ಜ್ ಯಾವ ಕಡೆ ಕನೆಕ್ಟ್ ಆಯ್ತು ಅದನ್ನು ಗೊತ್ತಿಲ್ಲ ನನಗೆ, ಹೊಸದಾಗಿ ಮಾಡಿರೋದು. ಇದೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ಈ ಲೆಫ್ಟಲ್ಲಿ ಕಾಣ್ತಿದೆ ನೋಡಿ ನಿಮಗೆ, ನೋಡಿ ಇದೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ನೋಡಿ ಇದೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ನೋಡಿ ಕಾಣ್ತಾ ಇದೆಯಾ? ನೋಡಿ ಎಷ್ಟು ಕ್ಲೀನಾಗಿ ಬರ್ತಿದ್ದಾರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್. ಹಳೇ ರೈಲ್ವೆ ಸ್ಟೇಷನು, ಇವಾಗೇನಲ್ಲ ಇದೆಲ್ಲ ನಾನು ಹುಟ್ಟಿಲ್ಲ ಕಾಣ್ತಿದ್ದೆ, ಆವಾಗ ಬಂದಿರ್ಬೋದಾ ಅಂತ ಅನಿಸ್ತದೆ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯಾ, ರೈಲ್ವೆ ಸ್ಟೇಷನ್ ಬಗ್ಗೆ. ಅದು ಹೇಳೋದು ತುಂಬ ಹಳೇದು. ನಾನು ಡ್ರೈವರ್ ಕೆಲಸ ಮಾಡೋದ್ರಿಂದ 13 ವರ್ಷ ಆಯಿತು. ಈ 13 ವರ್ಷದಲ್ಲಿ ಇದು ಹಳೇದಂದ್ರೆ ಇದು ಪ್ರಿಪೇರ್ಡ್ ಆಟೋ ಈ ಕಡೆ ನಿಂತಿರೋದು. ಎಲ್ಲ ಪ್ರಿಪೇರ್ಡ್ಗೋಸ್ಕರ ವೆಯ್ಟಿಂಗ್ ಇದೆ. ಆದರೆ ಏನು ವಿಷಯ ಅಂದರೆ ಇವಾಗೆಲ್ಲ ಬಂದ್ಬಿಟ್ಟು ಇವಾಗೆಲ್ಲ ಓಲಾ ಊಬರ್ ಅಂತ ಎಲ್ಲ ಬಂದ್ಬಿಟ್ರು. ಅದರಿಂದ ತುಂಬ ಏಟು ಬೀಳ್ತದೆ ಪ್ರಿಪೇರ್ಡ್ ಆಟೋದವರಿಗೆ. ಯಾರು ಬರಲ್ಲ ಜನಗಳು, ಎಲ್ಲ ಓಲಾ ಊಬರ್ ಬುಕ್ ಮಾಡ್ತಾರೆ, ಯಾರೆಲ್ಲ ವೆಯ್ಟ್ ಮಾಡ್ತಾರೆ ಅಂತ ಫಸ್ಟ್ ಆಲ್ರೆಡಿ ಬುಕ್ಕಿಂಗ್ ಮಾಡಿರ್ತಾರೆ. ಅದರಿಂದ ಫಸ್ಟ್ ಇದಾಗ್ಬಿಡ್ತಾರೆ. ಕಮ್ಮಿ ಇವಾಗೆಲ್ಲ ಬುಕ್ಕಿಂಗ್ ಎಲ್ಲ. ಮೊದಲು ಹಂಗೆ ಅಲ್ಲ, ಫಸ್ಟು ಅಲ್ಲೇ ಪ್ರಿಪೇರ್ಡ್ಗೆ ಎಷ್ಟು ಆಟೋ ಕ್ಯೂ ನಿಂತ್ಕೊಂಡಿರ್ತಂದ್ರೆ ಅಷ್ಟು ಜನಗಳು ನಿಂತ್ಕೊಂಡಿರ್ತಾರೆ ಆಟೋಗಳು. ಇವಾಗೆಲ್ಲ ಕಮ್ಮಿ ಆಗ್ಬಿಡ್ತು.